ಹಳ್ಳಿ ಹುಡುಗಿಯೊಂದಿಗೆ ಗಿಲ್ಲಿ ಮದುವೆ ಫಿಕ್ಸ್. ಜುಲೈ 26ಕ್ಕೆ ಗಿಲ್ಲಿ ಅವರ ಮದುವೆ. ಹೌದು ಸ್ನೇಹಿತರೆ, ಗಿಲ್ಲಿ ಅವರು ಈಗ ಮದುವೆ ಆಗೋಕೆ ಸಜ್ಜಾಗಿದ್ದಾರೆ. ತಮ್ಮ ತಂದೆ ತಾಯಿ ತೋರಿಸಿದಂತೆ ಒಂದು ಹಳ್ಳಿ ಹುಡುಗಿಯನ್ನ ಮದುವೆ ಆಗೋದಕ್ಕೆ ಒಂದು ಸಜ್ಜಾಗಿದ್ದಾರೆ. ಮದುವೆಯ ಮಾತುಕತೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಗಿದಿದ್ದು, ಸೊ ಇನ್ನೇನು ಮದುವೆ ಅಷ್ಟೇ ಬಾಕಿ ಇದೆ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇವೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಒಂದ್ ವೇಳೆ ಏನಾದರೂ ಈ ಒಂದು ವಿಡಿಯೋನ ನೀವು ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ರೆ ಖಂಡಿತವಾಗ್ಲೂ ನಮ್ಮ ಪೇಜ್ ಅನ್ನು ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಒಂದು ಒಳ್ಳೆ ಅತ್ಯದ್ಭುತ ಜೋಡಿಯಾಗಿದ್ರು. ಸೊ ಇವರಿಬ್ರು ಮದುವೆ ಆಗಬೇಕು ಅಂತಕ್ಕಂಥದ್ದು ಹಲವಾರು ಜನ ಆಶಿಸ್ತಾ ಇದ್ರು. ಸೊ ಆ ಒಂದು ಆಸೆಗೆ ಮಸಿ ಬೆಳೆದಂತಾಗಿದೆ ಅಂತಕ್ಕಂಥದನ್ನ ಹಲವಾರು ಫ್ಯಾನ್ಸ್ಗಳು ಒಂದು ದುಃಖದಲ್ಲಿದ್ದಾರೆ. ಯಾಕಪ್ಪ ಅಂತಂದ್ರೆ ಗಿಲ್ಲಿ ಅವರು ಒಂದು ಹಳ್ಳಿ ಹುಡುಗಿಯನ್ನ ಮದುವೆ ಆಗ್ತಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇದ್ದಂತೆ ಒಂದು ಗಿಲ್ಲಿ ಅವರ ಫ್ಯಾನ್ಸ್ ಆಗಿರ್ಬೋದು, ಒಂದು ಕಾವ್ಯ ಶೈವ ಅವರ ಫ್ಯಾನ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ಎಲ್ಲೂ ಕೂಡ ಯಾರು ಕೂಡ ಹೇಳ್ಕೊಂಡಿಲ್ಲ. ಸೊ ಎಲ್ಲರೂ ಕೂಡ ಒಂದು ಸುಮ್ಮನಾಗ್ಬಿಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ರು ಮದುವೆ ಆಗ್ಬೇಕು, ಇವರಿಬ್ಬರ ಜೋಡಿ ತುಂಬಾನೇ ಇದೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಇವರಿಬ್ರು ಮದುವೆ ಆದ್ರೆ ಒಂದು ಒಳ್ಳೆಯ ಜೀವನವನ್ನ ನಡೆಸ್ತಾರೆ, ಇವರಿಬ್ರು ಮದುವೆ ಆದ್ರೆ ತುಂಬಾನೇ ಒಂದು ಖುಷಿ ಆಗುತ್ತೆ ಅಂತಕ್ಕಂಥ ಮಾತನ್ನ ನೆನಪಿಟ್ಕೊಂಡು ಹಲವಾರು ಒಂದು ಅಭಿಮಾನಿಗಳು ಹೋಮ ಹವನಗಳನ್ನ ಮಾಡಿಸಿದ್ರು, ಹಲವಾರು ಅಭಿಮಾನಿಗಳು ಒಂದು ಪೂಜೆಯನ್ನ ಮಾಡಿಸಿದ್ರು. ಇದನ್ನೆಲ್ಲ ಬಿಟ್ಟು ಗಿಲ್ಲಿ ಅವರು ಸೊ ಒಂದು ಯಾವುದೋ ಹಳ್ಳಿ ಹುಡುಗಿಯನ್ನ ಮದುವೆ ಆಗ್ತಿದ್ದಾರೆ, ಸೊ ಇದು ಅವರು ಮಾಡ್ತಿರ್ತಕ್ಕಂಥ ತಪ್ಪು ಅಂತಕ್ಕಂಥ ಮಾತನ್ನ ಹಲವಾರು ಒಂದು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಕಮೆಂಟ್ ಅನ್ನ ಹಾಕ್ತಿದ್ದಾರೆ. ಸೊ ಅಷ್ಟಕ್ಕೂ ಆ ಗಿಲ್ಲಿ ಅವರು ಮದುವೆ ಆಗ್ತಿರೋ ಹುಡುಗಿ ಯಾರು, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಇನ್ನೊಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಬನ್ನಿ, ಸೊ ಸಂಪೂರ್ಣವಾದ ಮಾಹಿತಿಯನ್ನು ಕೇಳೋಕೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹೌದು ಸ್ನೇಹಿತರೆ, ಗಿಲ್ಲಿ ಅವರು ಯಾವ ರೀತಿಯಾಗಿ ಬಿಟ್ಟಿದ್ದಾರೆಪ್ಪ ಅಂತಂದ್ರೆ, ಸೊ ಯಾವುದೇ ಒಂದು ಮೀಡಿಯಾ ಇರತಕ್ಕಂಥ ಒಂದು ನಟಿಯ ಸಹವಾಸ ಬೇಡ ಅಂತಕ್ಕಂಥ ಒಂದು ವಿಚಾರಕ್ಕೆ ಬಂದಿದ್ದಾರೆ. ಯಾಕಪ್ಪ ಅಂತಂದ್ರೆ ಈಗಿನ ಒಂದು ಟ್ರೆಡಿಷನಲ್ ಯುಗದಲ್ಲಿ ಸೊ ಯಾರು ಕೂಡ ಚೆನ್ನಾಗಿ ಇರಲಿಲ್ಲ. ಸೊ ಎಲ್ಲ ಕೂಡ ಡಿವೋರ್ಸ್ ಆಗ್ತಾ ಇವೆ. ಸೊ ಹಲವಾರು ಒಂದು ನಟರನ್ನ ನೋಡಬಹುದು. ಸೊ ಇಷ್ಟಪಟ್ಟು ಮದುವೆ ಆಗ್ತಾರೆ, ಆಮೇಲೆ ಡಿವೋರ್ಸ್ಗಳು ಆಗ್ತಾ ಇವೆ. ಸೊ ಈ ಒಂದು ವಿಚಾರವನ್ನ ತಲೆಯಲ್ಲಿಟ್ಟುಕೊಂಡು ಗಿಲ್ಲಿ ಅವರ ತಂದೆ ತಾಯಿಯವರು ಏನ್ ಹೇಳಿದಾರೆಪ್ಪ ಅಂತಂದ್ರೆ, ಯಾವ್ದಾದ್ರು ಒಂದು ಹಳ್ಳಿ ಹುಡುಗಿಯನ್ನ ಮದುವೆ ಆಗು, ಖಂಡಿತವಾಗ್ಲೂ ಅವಳು ಚೆನ್ನಾಗಿ ನನ್ನ ನೋಡ್ಕೋತಾಳೆ, ಸೊ ನಿಮ್ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರ ತಂದೆ ತಾಯಿಯವರು ಹೇಳಿದ್ದಾರಂತೆ. ಸೊ ಗಿಲ್ಲಿ ಅವರು ಕೂಡ ಇದಕ್ಕೆ ಒಪ್ಪಿಕೊಂಡಿದ್ದಾರಂತೆ. ಹಾಗೆ ಇನ್ನು ನೋಡೋದಾದ್ರೆ ಗಿಲ್ಲಿ ಹಾಗೆ ಕಾವ್ಯ ಶೈವ ಅವರ ಸಂಬಂಧ ಇನ್ನು 100ಕ್ಕೆ 100ರಷ್ಟು ಮುರಿಯುತ್ತೆ ಅಂತಕ್ಕಂಥ ಒಂದು ನ್ಯೂಸ್ಗಳಾಗಿರ್ಬೋದು ತುಂಬಾನೇ ವೈರಲ್ ಆಗ್ತಾ ಇವೆ. ಏನಾಯ್ತು, ಯಾಕೆ ಈ ರೀತಿ ಗಿಲ್ಲಿ ಅವರು ಮಾಡಿದ್ರು? ಒಂದು ತುಂಬಾನೇ ಇಷ್ಟಪಡ್ತಿದ್ರು ಕಾವ್ಯ ಶೈವ ಅವರನ್ನ, ಅವರಿಗೋಸ್ಕರ ಏನನ್ನು ಬೇಕಾದ್ರೂ ಮಾಡ್ತಾ ಇದ್ರು. ಬಿಗ್ ಬಾಸ್ ಸೀಸನ್ ನಲ್ಲಿ ಅವರು ಸೋಲ್ಬಾರ್ದು ಅಂತಕ್ಕಂಥದ್ರಿಂದ ಹಲವಾರು ಆಟಗಳನ್ನ ಆಡಿದ್ರು. ಸೊ ಹೀಗಿರ್ತಕ್ಕಂಥ ಗಿಲ್ಲಿ ಅವರು ಯಾಕೆ ಚೇಂಜ್ ಆದ್ರು, ಏನಾಯ್ತು? ಸೊ ಅವರ ಮನಸ್ಸಿನ ಭಾವನೆಗೆ ಧಕ್ಕೆ ಏನಾಯ್ತು? ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ನಡುವೆ ಏನಾದ್ರೂ ಜಗಳ ಆಯ್ತಾ? ಸೊ ಇದೆಲ್ಲದರ ಬಗ್ಗೆ ನೋಡೋದಾದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ ಹಲವಾರು ಒಂದು ಕಲಹಗಳು ಅಂತಕ್ಕಂಥದ್ರೆ ಫ್ರೆಂಡ್ಶಿಪ್ ಆಗ್ಲಿ ಪ್ರೀತಿ ಆಗ್ಲಿ ಹಲವಾರು ಒಂದು ಕಲಹಗಳು ಆಗೇ ಆಗುತ್ತವೆ, ಸಣ್ಣ ಪುಟ್ಟ ಜಗಳಗಳು ಆಗೇ ಆಗುತ್ತವೆ. ಈ ರೀತಿಯ ಜಗಳಗಳು ಕೂಡ ಗಿಲ್ಲಿ ಹಾಗೆ ಕಾವ್ಯ ಅವರ ಮಧ್ಯೆ ಆಗಿವೆ. ಸೊ ಈ ಕಾರಣಕ್ಕೆ ಏನಾದ್ರೂ ಇವರಿಬ್ಬರು ದೂರ ಆದ್ರ ಅಷ್ಟೊಂದು ಗಿಲ್ಲಿ ಅಂತಕ್ಕಂಥ ಕಾವ್ಯ ಆಗಿರ್ಬೋದು, ಹಾಗೆ ಕಾವ್ಯ ಅಂತಕ್ಕಂಥ ಗಿಲ್ಲಿ ಆಗಿರ್ಬೋದು, ಯಾಕೆ ದೂರ ಆದ್ರು, ಯಾಕೆ ಒಬ್ಬರನ್ನ ಒಬ್ರು ಬಿಟ್ಕೊಟ್ರು? ಸೊ ಇದೆಲ್ಲದ್ರ ಬಗ್ಗೆ ನೋಡೋದಾದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ ಗಿಲ್ಲಿ ಹಾಗೆ ಕಾವ್ಯ ಶೈವ ಹಲವಾರು ಬಾರಿ ಮೀಟ್ ಆಗಿದ್ದಾರೆ. ಸೊ ಹಲವಾರು ಕಾರ್ಯಕ್ರಮಗಳಲ್ಲಿ ಇಬ್ಬರು ಒಬ್ಬರನ್ನೊಬ್ರು ಒಂದು ಇಷ್ಟಪಡ್ತಿದ್ದಾರೆ. ಸೊ ಇಬ್ರು ಕೂಡ ಒಬ್ಬರನ್ನೊಬ್ರು ತುಂಬಾ ಚೆನ್ನಾಗಿ ಒಂದು ಮಾತನಾಡ್ತಾ ಇದ್ರು. ಇಬ್ರು ಕೂಡ ಮಾರ್ನಿಂಗ್ ತುಂಬಾನೇ ಚೆನ್ನಾಗಿತ್ತು. ಸೊ ಹೀಗಿರ್ತಕ್ಕಂಥ ಜೋಡಿಗಳು ಯಾಕೆ ದೂರ ಆದ್ರು, ಏನಾಯ್ತು? ಗಿಲ್ಲಿ ಅವರು ಯಾಕೆ ಈ ರೀತಿಯಾಗಿ ಮಾಡಿದ್ರು, ಯಾಕೆ ಇನ್ನೊಂದು ಮದುವೆಗೆ ಗಿಲ್ಲಿ ಅವರು ಒಪ್ಕೊಂಡ್ರು ಅಂತಕ್ಕಂಥ ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ತುಂಬಾನೇ ಒಂದು ಅಚ್ಚರಿಯನ್ನ ಮೂಡಿಸಿವೆ ಅಂತಕ್ಕಂಥದನ್ನ ನಾವು ಇಲ್ಲಿ ನೋಡ್ಬೋದು. ಯಾಕಪ್ಪ ಅಂತಂದ್ರೆ ಕಾವು ಅಂತಕ್ಕಂಥದನ್ನ ಗಿಲ್ಲಿ ಅವರು ಹೇಳ್ತಾ ಇದ್ರು. ಹಲವಾರು ಬಾರಿ ಒಂದು ಕಾವ್ಯ ಅವರ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನ ತೋರಿಸ್ಕೊಂಡಿದ್ರು. ಕಾವ್ಯ ಅವರ ಹೆಸರು ಬಂದ ತಕ್ಷಣ ಒಂದು ಗಿಲ್ಲಿ ಅವರ ಮುಖದಲ್ಲಿ ಮಂದಹಾಸ ಬರ್ತಾ ಇತ್ತು. ಸೊ ಈ ರೀತಿಯಾದ ಗಿಲ್ಲಿ ಅವರು ಯಾಕೆ ಹೀಗೆ ಮಾಡಿದ್ರು ಅಂತಕ್ಕಂಥದ್ದು ಸೊ ಎಲ್ಲರ ಮನದಲ್ಲಿ ಒಂದು ಅಚ್ಚರಿಯಾಗಿ ಒಂದು ವಿಷಯ ಉಳಿದು ಬಿಟ್ಟಿದೆ. ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಒಂದು ಗಿಲ್ಲಿ ಅವರು ಮದುವೆ ಆಗ್ತಿರೋ ಹಳ್ಳಿ ಹುಡುಗಿ ಯಾರು ಅಂತಕ್ಕಂಥದನ್ನ ನಾವು ಇಲ್ಲಿ ನೋಡೋದಾದ್ರೆ ಖಂಡಿತವಾಗ್ಲೂ ಈ ಒಂದು ವಿಷಯ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಸೊ ಈ ಒಂದು ವಿಷಯ ಸುಳ್ಳು ಅಥವಾ ನಿಜಾನು ಅಂತಕ್ಕಂಥದ್ದು ಎಲ್ಲೂ ಕೂಡ ಇಲ್ಲಿವರೆಗೆ ಕೂಡ ಅವರೇ ಕ್ಲಿಯರ್ ಆಗಿ ಮಾಡಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ? ಸೊ ಇದು ನಿಜಾನ ಸುಳ್ಳ? ಸೊ ಇದೆಲ್ಲವನ್ನು ಕಾದು ನೋಡ್ಬೇಕಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ? ಗಿಲ್ಲಿ ಅವರು ಒಂದು ಹಳ್ಳಿ ಹುಡುಗಿನ ಮದುವೆ ಆಗೋಕ್ಕೆ ತಯಾರಾಗಿದ್ದಾರಾ ಅಥವಾ ಇಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.